ಇವತ್ತು ರಿಪಬ್ಲಿಕ್ ಕನ್ನಡ ರಾಜ್ಯದ ಜನರ ಮುಂದೆ, ರಾಜ್ಯ ಸರ್ಕಾರದ ಮುಂದೆ ಜೀವಕ್ಕೆ ಸಂಚಕಾರ ಆಗಿರುವಂಥ ರಾಷ್ಟ್ರೀಯ ಹೆದ್ದಾರಿಯ ಮುಖವಾಡವನ್ನು ತೆರೆದಿಡುತ್ತೆ. ಇಡೀ ಊರನ್ನೇ ಸೀಳಿ ಸಾಗಿದಂಥ ರಾಷ್ಟ್ರೀಯ ಹೆದ್ದಾರಿ ಜನರ ಬದುಕಿನ ಮೇಲೆ ಹೇಗೆಲ್ಲ ಪರಿಣಾಮ ಬೀರಿದೆ, ಜನರ ಬದುಕಿಗೆ ಹೇಗೆಲ್ಲ ಮಾರಕವಾಗಿದೆ ಅನ್ನೋದನ್ನು ಇವತ್ತು ತೆರೆದಿಡುತ್ತೆ. ಬೆಂಗಳೂರು ಹೊಸಪೇಟೆಯ ನಡುವೆ ಯಮಸ್ವರೂಪಿ ಹೆದ್ದಾರಿಯನ್ನು ಇವತ್ತು ರಿಪಬ್ಲಿಕ್ ಕನ್ನಡ ಇಡೀ ಊರನ್ನೇ ಎರಡು ಭಾಗವನ್ನಾಗಿ ಮಾಡಿರುವ NH50ಯ ಕರಾಳತೆಯನ್ನು ತೆರೆದಿಡುತ್ತೆ. ಹೆದ್ದಾರಿ ಹಾದು ಹೋಗಿರೋದ್ರಿಂದ ಊರೇ ಎರಡು ಭಾಗ ಆಗಿದೆ. ಗ್ರಾಮಸ್ಥರಿಗೆ ನಿತ್ಯ ತಪ್ಪದ ನರಕ ಯಾತನೆ. ಜಿಲ್ಲಾಡಳಿತದಿಂದ ಕೂಗಳತೆ ದೂರದಲ್ಲಿರುವಂಥ ರಾಷ್ಟ್ರೀಯ ಹೆದ್ದಾರಿ ಇದು. ಹೆದ್ದಾರಿಯಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ವೇಗವಾಗಿ ಓಡಾಡ್ತವೆ. ಸ್ವಲ್ಪ ಯಾಮಾರಿದ್ರು ಕೂಡ ಊರಿನಲ್ಲಿ ದಿನಕ್ಕೊಂದು ಬಲಿಯಾಗುತ್ತೆ. ಪಿಳ್ಳೆಕೆರೆನಹಳ್ಳಿಯಲ್ಲಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದೆ. ಪಿಳ್ಳೆಕೆರೆನಹಳ್ಳಿಯಲ್ಲಿ ಸಾವಿನ ಹೆದ್ದಾರಿಯ ನರಕ ಯಾತನೆ, ಜನರು ಅನುಭವಿಸುತ್ತಿರುವಂಥ ನರಕ ಯಾತನೆಯನ್ನು ರಿಪಬ್ಲಿಕ್ ಕನ್ನಡ ತೆರೆದಿಟ್ಟಿದೆ. ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿ ಅವರ ಬದುಕು ಬವಣೆಯನ್ನು ಇವತ್ತು ತೆರೆದಿಡುವ ಪ್ರಯತ್ನ ಮಾಡಿದೆ. ಜೀವಕ್ಕೆ ಬೆಲೆ ಇಲ್ವಾ? ಎಷ್ಟು ಸಾವಾಗಿದೆ, ಎಷ್ಟು ಜನ ಕೈಕಾಲು ಕಳ್ಕೊಂಡಿದ್ದಾರೆ, ಎಷ್ಟು ಜನ ಅಪಘಾತಕ್ಕೆ ಸಿಕ್ಕಿ ತಮ್ಮ ಬದುಕನ್ನು ಈ NHIL ಈ ರಾಷ್ಟ್ರೀಯ ಹೆದ್ದಾರಿ 50ಕ್ಕೆ ಅರ್ಪಿಸಿದ್ದಾರೆ. ಇಷ್ಟಾದರೂ ಕೂಡ ಜಿಲ್ಲಾಡಳಿತ ಕಣ್ಮುಚ್ಚಿ ಕುಳಿತಿರೋದು ಯಾಕೆ? ಚಿತ್ರದುರ್ಗದ ಹೃದಯ ಭಾಗದಲ್ಲೇ ಇರುವಂಥ ಈ ರಾಷ್ಟ್ರೀಯ ಹೆದ್ದಾರಿ ಇಷ್ಟು ಅವೈಜ್ಞಾನಿಕವಾಗಿದೆ, ಯಮಸ್ವರೂಪಿಯಾದರೂ ಕೂಡ ಯಾಕೆ ಇನ್ನೂ ಕೂಡ ಸರ್ಕಾರ ಇದಕ್ಕೊಂದು ಅಂಡರ್ ಪಾಸು ಅಥವಾ ಫ್ಲೈಓವರು ಮಾಡಲಿಕ್ಕೆ ಮುಂದಾಗ್ತಿಲ್ಲ? ಈಗ ಜನರ ಪ್ರಶ್ನೆ ಇರೋದಿದೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡದ ವಿಶೇಷ ಕ್ಯಾಂಪೇನ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ ತಾಲೂಕಿನ ಬೆಂಗಳೂರು ಟು ಹೊಸಪೇಟೆಗೆ ಕನೆಕ್ಟ್ ಆಗುವಂಥ ರಾಷ್ಟ್ರೀಯ ಹೈವೇ 50 ಇವತ್ತು ಈ ಭಾಗದ ಜನರಿಗೆ ಎಷ್ಟು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿ ಹೇಗೆ ಯಮಸ್ವರೂಪಿಯಾಗಿದೆ ಅನ್ನುವಂಥ ಚಿತ್ರಣವನ್ನು ನಾನಿವತ್ತು ನಿಮಗೆ ತೆಗೆದುಕೊಡ್ತೇನೆ ಅಥವಾ ತೆರೆದಿಡ್ತೀನಿ. ನೋಡಿ, ನಾನು ನಿಂತಿರುವಂಥ ಜಾಗ ಇದು ಬೆಂಗಳೂರು ಟು ರಾಷ್ಟ್ರೀಯ ಹೈವೇ, ಬೆಂಗಳೂರು ಟು ಹೊಸಪೇಟೆಗೆ ಕನೆಕ್ಟ್ ಆಗುವಂಥ NH50. ಈ ರಾಷ್ಟ್ರೀಯ ಹೈವೇ ಎಷ್ಟು ಅವೈಜ್ಞಾನಿಕವಾಗಿ ಕೂಡಿದೆ ಅಂತ ನೋಡಿದರೆ, ರಾಷ್ಟ್ರೀಯ ಹೈವೇಯಲ್ಲಿ ಸಹಜವಾಗಿ ಬರುವಂಥ ವೆಹಿಕಲ್ಗಳ ಸ್ಪೀಡ್ 120ರಿಂದ 150ರವರೆಗೂ ಕೂಡ ಇರುತ್ತೆ. ಏಕವಾಗಿ ಬರುವಂಥ ಈ ಹೈವೇ 2 ರಸ್ತೆಗಳಿಂದ ಕೂಡಿದೆ. ಈ ರಸ್ತೆಯಲ್ಲಿ ಪಿಳ್ಳೆಕೆರೆನಹಳ್ಳಿ ಅನ್ನುವಂಥ ಊರು ಕೂಡ ಬರುತ್ತೆ. ಇಲ್ಲಿ ಸುಮಾರು ಒಂದು 5,000 ಜನ ಈ ಊರಿನಲ್ಲಿ ವಾಸ ಇದ್ದಾರೆ. ಆದರೆ ಈ ಊರಿನ ಜನರಿಗೆ ಆ ಊರಿನ ಹಾದು ಹೋದಂಥ ಇದೊಂದು ಯಮಸ್ವರೂಪಿ ಹೈವೇ ಇದೆಯಲ್ಲ, ರಾಷ್ಟ್ರೀಯ ಹೈವೇ ಇದೆಯಲ್ಲ, ಜನರ ಜೀವಕ್ಕೆ ಸಂಚಕಾರವಾಗಿದೆ. ಎಷ್ಟು ಜನ ಈ ಊರಿನ ಮೇಲೆ ಹಾದು ಹೋಗುವಂಥ ಈ ರಾಷ್ಟ್ರೀಯ ಹೈವೇ NH50ಯಿಂದ ಜೀವ ತೆತ್ತಿದ್ದಾರೋ ಅನ್ನೋದಕ್ಕೆ ಲೆಕ್ಕವೇ ಇಲ್ಲ. ಯಾವಾಗ ಈ ಹೈವೇಯ ಕಾಮಗಾರಿ ಆರಂಭವಾಯಿತು ಅವತ್ತಿನಿಂದಲೂ ಕೂಡ ಈ ಭಾಗದ ಜನ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಹೋರಾಟಗಳು ನಿರಂತರವಾಗಿ ಆಗ್ತಾ ಇತ್ತು. ಆದರೆ ಇದ್ಯಾವುದಕ್ಕೂ ಕೂಡ ಇಲ್ಲಿನ ಆಡಳಿತ ವರ್ಗ ತಲೆಕೆಡಿಸಿಕೊಳ್ಳದ ಪರಿಣಾಮ ಇವತ್ತು ಈ ಯಮಸ್ವರೂಪಿ ಹೈವೇ ಜನರ ಜೀವಕ್ಕೆ ಸಂಚಕಾರ ಆಗಿದೆ. ಇಲ್ಲಿ ಶಾಲೆ ಇದೆ, ಇಲ್ಲಿ ಆಸ್ಪತ್ರೆ ಇದೆ. ಇಲ್ಲಿ ಮತದಾನ ಮಾಡಬೇಕು ಅಂತ ಹೇಳಿದರೆ ಇದೇ ಶಾಲೆಯ ಬೂತ್ಗಳಲ್ಲಿ ಬಂದು ಮತದಾನ ಮಾಡಬೇಕು. ಇದು ಈ ಪಿಳ್ಳೆಕೆರೆನಹಳ್ಳಿಗೆ ಪ್ರಮುಖವಾದಂಥ ರಸ್ತೆ. ಆ ಊರಿನ ಮೇಲೆ ಹಾದು ಹೋದಂಥ ಇದೊಂದು ಹೈವೇ ಯಮಸ್ವರೂಪಿಯಾಗಿ ಜನರ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಯಮಸ್ವರೂಪಿ ಹೈವೇಯಿಂದ ಆಗ್ತಾ ಇರುವಂಥ ಪರಿಣಾಮ, ಜನರ ಜೀವದ ಮೇಲೆ ಆಗುತ್ತಿರುವಂಥ ಪರಿಣಾಮವನ್ನು ರಿಪಬ್ಲಿಕ್ ಕನ್ನಡ ಇವತ್ತು ಯಮಸ್ವರೂಪಿ ಹೈವೇ ಬೆಂಗಳೂರು ಟು ಹೊಸಪೇಟೆ ನ್ಯಾಷನಲ್ ಹೈವೇ 50ರ ಚಿತ್ರಣವನ್ನು ನಿಮ್ಮ ಮುಂದೆ ಎಳೆಯಾಗಿ ತೆರೆದಿಡ್ತಾ ಹೋಗುತ್ತೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ಇನ್ನು ಯಮಸ್ವರೂಪಿ ಈ ರಾಷ್ಟ್ರೀಯ ಹೈವೇ ನ್ಯಾಷನಲ್ ಹೈವೇ 50ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಇವತ್ತು ಸರ್ಕಾರದ ಮುಂದೆ ಈ ಯಮಸ್ವರೂಪಿ ಹೈವೇಯ ಕರಾಳತೆಯನ್ನು ತೆರೆದಿಡ್ತಾ ಇದೆ. ನಾವು ಅಲ್ಲಿ ಹೋಗಿದ್ವಿ, ಅಲ್ಲಿನ ಜನರ ಜೊತೆಯಲ್ಲಿ ಮಾತಾಡಿದ್ವಿ. ಊರನ್ನೇ ಸೀಳಿಕೊಂಡಂಥ
ಸೀಳಿ ಹೊರಟಂತ ಆ ಹೈವೇಯ ಕರಾಳತೆಯನ್ನು ತೆರೆದಿಟ್ಟಿದ್ವಿ. ಈಗ ಆ ಊರಿನವರೇ ಆದ ಸಿದ್ದೇಶ್ ಅವರು ನಮ್ಮ ಜೊತೆಲಿ ಸಂಪರ್ಕದಲ್ಲಿದ್ದಾರೆ. ಸಿದ್ದೇಶ್ ಅವರೇ ನಮಸ್ಕಾರ. ಹಲೋ ಸಿದ್ದೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಾವು ಮೊನ್ನೆ ಬಂದಾಗ ತಾವಿದ್ರಾ? ಇದ್ವಿ ಸರ್, ನೀವು ಬಂದಾಗ ಇದ್ವಿ. ಓಕೆ. ಸರ್ ಸರ್ ಇಡೀ ಊರಿಗೆ ಊರನ್ನೇ ಸೀಳ್ಕೊಂಡು ಹೋಗಿದೆ ಸಿದ್ದೇಶ್ ಅವರೇ ಈ ಹೈವೇ. ಹೌದು ಪಾಪ ಜನ ನಾವು ನೋಡಿದಾಗ ಎಷ್ಟು ಸಾವಾಗಿದೆ, ಎಷ್ಟು ಜನ ಕೈಕಾಲು ಕಳ್ಕೊಂಡಿದ್ದಾರೆ, ಎಷ್ಟು ಜನ ಬದುಕನ್ನೇ ಈ ಹೈವೇಗೆ ಹೌದು ಅರ್ಪಣೆ ಮಾಡಿಬಿಟ್ಟಿದ್ದಾರೆ. ಹಿಂಗಿದ್ರು ಕೂಡ ಯಾಕೆ ಈ ಜಾಣ ಕುರುಡುತನ? ಹೌದು ಸರ್, ಇದು ಹಳೆ ಪಿಳ್ಳೆಕರ್ನಹಳ್ಳಿಯಿಂದ ಗೌರ್ಮೆಂಟ್ ಸ್ಕೂಲ್ ಇರೋದು ಹೈವೇ ದಾಟ್ಕೊಂಡೆ ಹೋಗ್ಬೇಕು. ದಾಟ್ಕೊಂಡು ಹೋಗ್ಬೇಕು ಅಂತಂದ್ರೆ ಸುತ್ತರ್ಕೊಂಡ್ ಬರಕ್ಕೆ 500 ಮೀಟರ್ ಇಂದ ಹಿಡಿದು 1 ಕಿಲೋಮೀಟರ್ ಆಗುತ್ತೆ ರೌಂಡ್ ಹೊಡ್ಕೊಂಡ್ ಬರ್ಲಿಕ್ಕೆ. ಅವ್ರು ಏನ್ ಮಾಡ್ತಾರೆ, ಹಳ್ಳಿ ಜನ ಏನೆಲ್ಲ ಸೀದಾ ಹತ್ರ ಆಗುತ್ತೆ ಅಂತ ಹೇಳಿ ಹೈವೇ ದಾಟ್ಕೊಂಡು ಹೋಗ್ತಾರೆ. ಬಹಳ ಆಕ್ಸಿಡೆಂಟ್ಗಳು ಆಗ್ತವೆ, ಕೈ ಕಾಲು ಮುರ್ಕಂತಾರೆ, ಸಾಹಸ ಮಾಡ್ತಾರೆ. ಅದಕ್ಕೋಸ್ಕರ ನಮಗೆ ಅಂಡರ್ ಬ್ರಿಡ್ಜ್ ಬೇಕು ಅಂತ ಹೇಳಿ ರಸ್ತೆ ತಡೆ ಮಾಡಿದ್ವಿ ಸರ್ ನಾವು ಹಿಂದೆ. ಎಲ್ಲ ರಸ್ತೆ ತಡೆ ಮಾಡಿದ್ವಿ. ಆದ್ರೂ ಅವರು ಪೊಲೀಸ್ ಪ್ರೊಡಕ್ಷನ್ ಇಂದ ರಸ್ತೆ ಉದ್ಘಾಟನೆ ಮಾಡಿದ್ರು. ಉದ್ಘಾಟನೆ ಮಾಡಿ ಅದನ್ನ ಮಾಡ್ಕೊಡ್ತೀವಿ ಅಂತ ಹೇಳಿ ಸುಳ್ಳು ಹೇಳಿ ಇವತ್ತಿನವರೆಗೆ ಅವ್ರು ಮಾಡ್ಕೊಟ್ಟಿಲ್ಲ. ಸ್ಟೀಲ್ ಬ್ರಿಡ್ಜ್ ಮಾಡ್ಕೊಟ್ಟಿಲ್ಲ, ಅಂಡರ್ ಪಾಸ್ ಮಾಡ್ಕೊಟ್ಟಿಲ್ಲ. ಈ ಕೇವಲ ಚಿತ್ರದುರ್ಗದಿಂದ 1 ಕಿಲೋಮೀಟರ್ 1.5 ಕಿಲೋಮೀಟರ್ ದೂರದಲ್ಲಿದೆ ಪಿಳ್ಳೆಕರ್ನಹಳ್ಳಿ. ಬಹಳ ಸಂಕಷ್ಟದಲ್ಲಿದೆ. ಅದು ಚಿಕ್ಕ ಮಕ್ಕಳು ಇಲ್ಲಿ ರಸ್ತೆಯಿಂದ ಹೊರಗಡೆ ಹೋಗ್ಲಿಕ್ಕಾಗ್ಲಿ, ಆಮೇಲೆ ಶಾಲೆಗೆ ಹೋಗ್ಲಿಕ್ಕಾಗ್ಲಿ ಆಗ್ತಾ ಇಲ್ಲ. ಆಮೇಲೆ ಏನೇ ಅಂದ್ರೂ ಆ ಕಡೆಯಿಂದ ಈ ಕಡೆ ಬರಕ್ಕೆ, ಈ ಕಡೆಯಿಂದ ಆ ಕಡೆ ಇದೆ. ಟೆಂಪಲ್ಗಳೆಲ್ಲ ಇದು ಊರ್ ಒಳಗಡೆನೆ ಇದೆ. ಆಮೇಲೆ ನಾವು ಏನೇ ಎಲೆಕ್ಷನ್ ಏನೇ ಬೂತಿಂಗ್ ಬಂತು ಅಂದ್ರೆ ಇಡೀ ಊರೆಲ್ಲ ರಸ್ತೆ ದಾಟ್ಕೊಂಡೇ ಹೋಗ್ಬೇಕು. ಯಾವ್ದೇ ವೋಟಿಂಗ್ ಬೂತ್ ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಇರುತ್ತೆ. ಇದು ಬಹಳ ನಮಗೆ ತೊಂದರೆ ಆಗಿದೆ. ದಯವಿಟ್ಟು ನಮಗೆ, ನಾವು ಹೋರಾಟವನ್ನು ಮಾಡಿದ್ವಿ ಆದ್ರೂ ಪಾಲಿಸಿಲ್ಲ. ಇನ್ ಮುಂದೆ ಹೋರಾಟ ಕೈ ಬಿಡಲ್ಲ, ಹೋರಾಟ ಮಾಡ್ತಾನೆ ಇರ್ತೀವಿ. ನಮಗೆ ಅಂಡರ್ ಬ್ರಿಡ್ಜ್ ಬೇಕೇ ಬೇಕು ಸರ್. ಸಿದ್ದೇಶ್ ಅವರೇ, ನಾವು ಎಲ್ಲಿದ್ದೀವಿ? ಸ್ವಾತಂತ್ರ್ಯ ಸಿಕ್ಕು 75 ವರ್ಷವನ್ನು ನಾವು ಪೂರೈಸಿದ್ದೀವಿ. ಹೌದು ಸರ್. ಹೀಗಿದ್ರೂ ಕೂಡ ಎಸ್ ಸಿದ್ದೇಶ್ ಅವರೇ, ಹಾಗೆ ಸಂಪರ್ಕದಲ್ಲಿರಿ. ಚಿತ್ರದುರ್ಗದ ಜಿಲ್ಲಾಧಿಕಾರಿ ವೆಂಕಟೇಶ್ ಅವರು ನಮ್ಮ ಜೊತೆಲಿ ಈಗ ಸಂಪರ್ಕದಲ್ಲಿದ್ದಾರೆ. ಸಾಹೇಬ್ರೆ ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್, ನಾವು ಎಲ್ಲಿದ್ದೀವಿ? ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆಗಿದೆ. ಆ ತಾಯಿ ನೀರು ಹೊತ್ಕೊಂಡು ಹೋಗಬೇಕು ಅಂತ ಹೇಳಿದರೆ ಆ ಹೈವೇಯ ಆ ಸರಳುಗಳಿದೆಯಲ್ಲ ಅದರ ಅಡಿಗಡೆ ನುಸುಳ್ಕೊಂಡು ಹೋಗಬೇಕು. ಆ ಮಗು ತನ್ನ ತಾಯಿ ಜೊತೆಯಲ್ಲಿ ಶಾಲೆಗೆ ಹೋಗಬೇಕು ಅಂತ ಹೇಳಿದರೆ ಆ ಶಾಲೆ ದಾಟಿ ಆ ಕಡೆ ಹೋಗೋವರೆಗೂ ಕೂಡ ಆ ತಾಯಿ ಜೀವ ಕೈಯಲ್ಲಿ ಹಿಡ್ಕೊಂಡಿರ್ತಾಳೆ, ಎಷ್ಟೊತ್ತಿನ ನನ್ನ ಮಗು ಬರುತ್ತೆ ಅಂತ ಹೇಳಿ. ಏನು ನಡೀತಿದೆ ಸರ್ ಹಾಗಾದರೆ ಚಿತ್ರದುರ್ಗದ ಈ ರಾಷ್ಟ್ರೀಯ ಹೆದ್ದಾರಿ? ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಅಧಿಕಾರಿಗಳಿಗೆ ಅಥವಾ ಜನಪ್ರತಿನಿಧಿಗಳಿಗೆ? ಇಲ್ಲ, ರಾಷ್ಟ್ರೀಯ ಹೆದ್ದಾರಿ ನಾವು NH ಅಧಿಕಾರಿಗಳಿಗೆ ಕರೆದು ಮಾತಾಡಿದ್ದೀನಿ ಆಲ್ರೆಡಿ. ಸೊ ಮಾತಾಡಿ ಕ್ವಿಕ್ ಆಗಿ ಅದನ್ನ ಕೆಲಸ ಕಂಪ್ಲೀಟ್ ಮಾಡ್ಬೇಕು ಅಂತ. ಅಲ್ಲಿ ಅವ್ರು ಕೆಲಸ ಮಾಡಕ್ ಹೋದಾಗ ಸ್ವಲ್ಪ ಅಲ್ಲಿ ಒಂದು ಸ್ಟ್ರೈಕ್ ಎಲ್ಲ ಮಾಡಿದ್ರು, ಕಾಂಪನ್ಸೇಷನ್ ಸಂಬಂಧಪಟ್ಟಂತೆ ಅದನ್ನೆಲ್ಲ ರಿಸಾಲ್ವ್ ಮಾಡಿದೀವಿ ನಾವೀಗ. ಕಾಂಪನ್ಸೇಷನ್ ಇಶ್ಯೂಸ್ ಇದೆಲ್ಲನೂ ರಿಸಾಲ್ವ್ ಆಗಿದೆ. ಈಗ ತುರ್ತಾಗಿ ಕೆಲಸ ಮಾಡಿ ಅಂತ ಹೇಳಿದೀವಿ, ಕೆಲಸ ಮಾಡ್ತಾರೆ. ಬಟ್ ಏನಾಗಿತ್ತು ಅಂತಂದ್ರೆ ಆ ಪಿಳ್ಳೆಕೆರೆನಹಳ್ಳಿ ಎಸ್ಪೆಷಲಿ ಆ ರಸ್ತೆ ಕಾಮಗಾರಿ ಮಾಡಕ್ ಹೋದಾಗ ಅವರು ಕಾಂಪನ್ಸೇಷನ್ ತಗೊಂಡಿದ್ದು ಕೂಡ ಕೆಲವರು ಮನೆಗಳು ಹೋಗ್ತಾವಲ್ಲಿ, ಕೆಲವು ಮನೆಗಳೆಲ್ಲ. ಆ ಮನೆಗಳಿಗೆ ಹೋಗೋರಿಗೆ ಪ್ರತ್ಯೇಕವಾದ ನಿವೇಶನ ಕೊಡಬೇಕಾಗಿತ್ತು ಅನ್ನೋ ಕಾರಣಕ್ಕೆ ಸ್ವಲ್ಪ ತಡ ಆಗಿತ್ತು. ಅದನ್ನು ಕೂಡ ನಾವು ಈಗ ಗುರ್ತು ಮಾಡಿ ಕೊಟ್ಟಿದೀವಿ. ಸೊ ಒಂದು ಸಭೆ ಮಾಡಿ ಇಮಿಡಿಯೇಟ್ ಆಗಿ ಅವ್ರಿಗೆ ನಿವೇಶನ ಕೊಟ್ಬಿಟ್ಟು ಶಿಫ್ಟ್ ಮಾಡಿ ಇಮಿಡಿಯೇಟ್ ಕೆಲಸ ಮಾಡಕ್ಕೆ ಹೇಳಿದೀವಿ, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಆಲ್ರೆಡಿ. ವೆಂಕಟೇಶ್ ಸರ್, ವಿಚಾರ ಅದಲ್ಲ ಸರ್, ತಾವು ಹೇಳಿದ್ರಲ್ಲ ಈಗ ಕಾಂಪನ್ಸೇಷನ್ ಕೊಟ್ರಿ, ಅಲ್ಲಿನ ಜನರಿಗೆ ನಾವು ಮನೆ ಕಳ್ಕೊಂಡವರಿಗೆಲ್ಲ ಅನುಕೂಲ ಮಾಡಿಕೊಟ್ಟಿ, ಅದೆಲ್ಲ ವಿಚಾರ ಸರ್. ಆ ಕಡೆ ಶಾಲೆ ಇದೆ, ಇಡೀ ಊರನ್ನೇ ಸೀಳ್ಕೊಂಡು ಹೈವೇ ಹೋಗಿದೆ. ಒಂದು ಅಂಡರ್ ಪಾಸ್ ಬೇಕು ಅನ್ನೋದು ಅವ್ರ ಒತ್ತಾಯ ಸರ್. ಒಂದು ಫ್ಲೈಓವರ್ ಬೇಕು ಅನ್ನೋದು ಅವ್ರ ಒತ್ತಾಯ ಸರ್. ಇಲ್ಲ, ಫ್ಲೈಓವರ್ ಕೂಡ ಮಾಡ್ಲಿಕ್ಕೆ ಅಲ್ಲಿ ಏನಾಗಿದೆ, ಫ್ಲೈಓವರ್ ಕೂಡ ಮಾಡ್ಲಿಕ್ಕೆ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಫ್ಲೈಓವರ್ ಕೂಡ ಮಾಡ್ಬೇಕು ಒಂದು ಅಂತ ಹೇಳಿ 3-4 ಬಾರಿ ಕೆಲಸ ಮಾಡಕ್ ಹೋದಾಗ್ರು ಕೂಡ ಅಲ್ಲಿ ಜನಗಳು ಅದನ್ನ ಮಾಡಕ್ಕೆ ಸ್ವಲ್ಪ ವಿರೋಧ ವ್ಯಕ್ತಪಡಿಸಿದ್ರು. ಇಲ್ಲಿ ಮಾಡಬಾರ್ದು, ಅಲ್ಲಿ ಬರ್ತದೆ, ಇಲ್ಲಿ ಬರ್ತದೆ ಅಂತ. ಅದನ್ನ ನೀವೆಲ್ಲ ನೆಗೋಷಿಯೇಟ್ ಮಾಡಿ ಹೇಳಿದೀವಿ ನಾವು, ಅರ್ಥ ಮಾಡಿಸಿ ಜನಕ್ಕೆ. ಈ ತರ ತೊಂದರೆ ಆಗುತ್ತೆ, ನೀವು ಕೆಲಸ ಮಾಡಕ್ ಬಿಡಬೇಕು, ಇಲ್ಲಾಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದೀವಿ. ಸೊ ಮಾಡ್ತಾರೆ, ಇಮಿಡಿಯೇಟ್ ಕೆಲಸ ಮಾಡ್ತಾರೆ. ಸ್ಯಾಂಕ್ಷನ್ ಆಗಿದೆ ಮಾಡ್ಲಿಕ್ಕೆ. ಒಂದ್ ವೇಳೆ ಈ ಕೆಲಸ ಆದ್ರೆ ನಿಮ್ಮ ಫೋಟೋವನ್ನ ಅವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ ಸರ್? ಇಲ್ಲ, ಮಾಡ್ತಾರೆ. ಸ್ಯಾಂಕ್ಷನ್ ಆಗಿದೆ. ಇನ್ನೆಷ್ಟು ದಿನ ವೆಂಕಟೇಶ್ ಸರ್ ಇಲ್ಲೊಂದು ಅಂಡರ್ ಪಾಸ್ ಆಗೋದಕ್ಕೆ ಇನ್ನೆಷ್ಟು ದಿನ ಸಮಯ ಹೋಗ್ಬೋದು ಸರ್? ಇಲ್ಲ, ಅಂಡರ್ ಪಾಸ್ ಇಲ್ಲ, ಅಲ್ಲಿ ಫ್ಲೈಓವರ್ ಮಾಡ್ತಾ ಇದ್ದಾರೆ. ಒಂದು ಫ್ಲೈಓವರ್ ಸ್ಯಾಂಕ್ಷನ್ ಆಗಿದೆ ಮೇಲೆ ಮಾಡ್ಲಿಕ್ಕೆ. ಅಲ್ಲಿ ಕೆಲಸ ಮಾಡಕ್ ಶುರು ಮಾಡ್ತಾರೆ ಇಮಿಡಿಯೇಟ್ ಆಗಿ. ಅಲ್ಲಿ ಆಕ್ಚುಲಿ ಶುರುವಾಗಿ ತುಂಬಾ ದಿವಸನೇ ಆಗಿದೆ ಅದು ಕೆಲಸ ಮಾಡ್ಲಿಕ್ಕೆ. ಅಲ್ಲಿ ಜನ ವಿರೋಧ ಮಾಡಿದ್ರು ಅಂತ ತಡ ಮಾಡಿದ್ರು. ನಾವು ಅವ್ರ ಕರೆದೆಲ್ಲ ಕನ್ವಿನ್ಸ್ ಮಾಡಿದೀವಿ, ಈ ತರ ತೊಂದರೆ ಆಗುತ್ತೆ, ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಕೆಲಸ ಮಾಡಕ್ ಬಿಡ್ಲಿಲ್ಲ ಅಂದ್ರೆ ಅಂತ. ಸೊ ಮಾಡಿಸ್ತೀವಿ, ಇಮಿಡಿಯೇಟ್ ಮಾಡಿಸ್ತೀವಿ. ವೆಂಕಟೇಶ್ ಸರ್, ನಿಮ್ಮಂತ
ನಿಮ್ಮಂಥ ಡೈನಾಮಿಕ್ ಆಫೀಸರ್ಗಳಿಂದ ಖಂಡಿತ ಸಾಧ್ಯ ಸರ್. ಅಲ್ಲೊಂದು ಫ್ಲೈಓವರು, ಅಂಡರ್ ಪಾಸು ಖಂಡಿತ ಅಥವಾ ಮಾಡ್ತೀವಿ. ಜನರ ಬದುಕಿಗೆ ಒಂದು ಆಸರೆ ಆಗಲಿಕ್ಕೆ ಖಂಡಿತ ನಿಮ್ಮಂಥ ಸಿನ್ಸಿಯರ್ ಆಫೀಸರ್ಗಳಿಂದ ಸಾಧ್ಯ. ಆದಷ್ಟು ಬೇಗ ಅವರಿಗೊಂದು ಅನುಕೂಲ ಮಾಡಿಕೊಡಿ ಸರ್. ಖಂಡಿತ ಖಂಡಿತ. ಥ್ಯಾಂಕ್ ಯು ಸೋ ಮಚ್ ವೆಂಕಟೇಶ್ ಸರ್ ನಮ್ಮ ಜೊತೆಲಿ ಮಾತಾಡಿದ್ದಕ್ಕೆ. ನೋಡಿ, ಚಿತ್ರದುರ್ಗದ ಜಿಲ್ಲಾಧಿಕಾರಿಗಳು ನಮ್ಮ ಜೊತೆಲಿ ಮಾತಾಡ್ತಾ ಹೇಳ್ತಾ ಇದ್ರು, ನಾವು ಕೆಲಸ ಶುರು ಮಾಡಿದ್ದೀವಿ, ನಿಮ್ಮ ವರದಿಯಿಂದ ನಮಗೆ ಇನ್ನಷ್ಟು ಕೆಲಸ ವೇಗವಾಗಿ ಮಾಡುವಂಥ ಚೈತನ್ಯವು ಬಂದಿದೆ. ಆದಷ್ಟು ಬೇಗ ನಾವು ಅಲ್ಲಿನ ಜನರ ಬದುಕಿಗೆ ಈ ಮಾರಕವಾಗಿರುವಂಥ ಈ ರಾಷ್ಟ್ರೀಯ ಹೈವೇ ಇತ್ತಲ್ಲ, ಹೆದ್ದಾರಿ NH50, ಯಮಸ್ವರೂಪಿಯಾಗಿದ್ದಂಥ ಈ NH50 ಇದೆಯಲ್ಲ, ಜನ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡೋದಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಕೇವಲ ಇದು ಮಾತಿಗೆ ಮಾತ್ರ ಸೀಮಿತವಾಗಿರದೆ ಎಷ್ಟೋ ಜನ ಆ ರಾಷ್ಟ್ರೀಯ ಹೆದ್ದಾರಿ NH50ಯಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ, ಕೈಕಾಲು ಕಳ್ಕೊಂಡಿದ್ದಾರೆ, ತಮ್ಮ ಬದುಕೇ ಅಲ್ಲಿ ಸರ್ವನಾಶ ಆಗಿದೆ. ಹೀಗೆಲ್ಲ ಇರುವಾಗ ಅವರ ಬದುಕಿಗೆ ಆಸರೆ ಆಗಬೇಕಾಗಿದೆ. ಪಿಳ್ಳೆಕೆರೆನಹಳ್ಳಿಗೆ ಯಮಸ್ವರೂಪಿಯಾದಂಥ ನ್ಯಾಷನಲ್ ಹೈವೇ ಜನರ ಬದುಕನ್ನು ಹೇಗೆ ಹೈರಾಣಾಗಿಸಿದೆ ಅಂತ ಕೇಳಿದರೆ, ಚಿಕ್ಕ ಚಿಕ್ಕ ಮಕ್ಕಳು ಶಾಲೆಗೆ ಬರೋರು ಹೇಗೆಲ್ಲ ಪರಿಪಾಟಲು ಪಡ್ಕೊಂಡು ಎಷ್ಟು ಶಾಪವಾಗಿ ಪರಿಣಮಿಸಿರುವಂಥ ಈ ನ್ಯಾಷನಲ್ ಹೈವೇ ದಾಟ್ಕೊಂಡು ಬರ್ತಾರೆ ಅಂಥೇಳಿ ಆ ಮಕ್ಕಳನ್ನು ಮಾತಾಡಿಸ್ತಾ ಕೇಳಿಸ್ತೀನಿ. ಪುಟ, ತನ್ನ ಹೆಸರೇನು ಪುಟ? ಸಾನ್ವಿಪಿ. ಏನಾಗಿದೆ ಇಲ್ಲಿ ಪುಟ? ತಾನು ಹೇಗೆ ಶಾಲೆಗೆ ಬರ್ತೀಯಾ? ನಮಗೆ ಹೋಗ್ಬೇಕಾದ್ರೆ ನಮ್ಮ ಅಪ್ಪ ನಮ್ಮಮ್ಮ ಬಿಟ್ಟು ಬರ್ತಾರೆ. ಆವಾಗ ನಮಗೆ ಇದು ಬೈಕ್ ಹೋಗುತ್ತಲ್ಲ, ತುಂಬ ಭಯ ಆಗುತ್ತೆ. ಇದು ಸಂಜೆ ಹೋಗ್ಬೇಕಾದ್ರೆ ಮೇಡಮ್ ಬಿಟ್ಟು ಬರ್ತಾರೆ. ಆವಾಗ ಇದು ನಮಗೆ ಅಂಡರ್ ಪಾಸ್ ಬೇಕು. ಪುಟ, ನಿಂಗೆ ಎಷ್ಟನೇ ಕ್ಲಾಸು? ಮತ್ತು ನೀ ಹೇಗೆ ಬರ್ತೀಯ ಶಾಲೆಗೆ? ಈ ಹೈವೇಯಲ್ಲಿ ವೆಹಿಕಲ್ಗಳು ಎಷ್ಟು ಸ್ಪೀಡಾಗಿ ಬರ್ತವೆ, ಆಕ್ಸಿಡೆಂಟ್ ಆಗುತ್ತೆ ಅನ್ನೋ ಭಯ ಆಗಲ್ವಾ, ಹೇಗೆ ಅಂತ? ನನ್ನ ಹೆಸರು ಶ್ರೀಲಕ್ಷ್ಮಿ, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಲ್ಲಿ ಶಾಲೆಗೆ ಬರಬೇಕಾದ್ರೆ ಡೈಲಿ ನಮ್ಮ ಅಪ್ಪ ಅಮ್ಮ ಬಿಟ್ಟು ಬರ್ತಾರೆ ಶಾಲೆಗೆ. ಹಾಗೆ ಶಾಲೆಯಿಂದ ಹೋಗ್ಬೇಕಾದ್ರೆ ನಮ್ಮ ಮೇಡಮ್ ಬಿಟ್ಟು ಬರ್ತಾರೆ. ಹಾಗೆ ಇಲ್ಲಿ ತುಂಬ ಆಕ್ಸಿಡೆಂಟ್ ಆಗುತ್ತೆ ಮತ್ತು ಜೋರಾಗಿ ಗಾಡಿಗಳೆಲ್ಲ ಬರ್ತವೆ. ಅದರಿಂದ ತುಂಬ ಭಯ ಆಗುತ್ತೆ ರೋಡ್ ದಾಟೋಕ್ಕೆ. ನಮಗೆ ದಯವಿಟ್ಟು ಒಂದು ಹೈವೇ ಪಾಸ್ ಮಾಡಿಕೊಡ್ರಿ ಅಂತಂದು ಕೇಳ್ಕೊತೀನಿ. ಏನು ಹೇಳ್ತೀಯ ಸರ್ಕಾರಕ್ಕೆ? ಏನು ಹೇಳ್ತೀಯ ಪುಟ? ಅಂಡರ್ ಪಾಸ್ ಮಾಡಿಕೊಡ್ರಿ ಅಂತಂದು ಕೇಳ್ಕೊತೀನಿ. ಪುಟ, ನೀನು ಮೊನ್ನೆ ಇಲ್ಲಿ ಬರುವಾಗ ಬಿದ್ದೆ ಅಂತೆ, ಹೌದಾ? ಏನಾಯಿತು? ಸರ್, ನಾನು ಹೋಗ್ಬೇಕಾದ್ರೆ ವೆಹಿಕಲ್ ಸದ್ಯ ಇರಲಿಲ್ಲ. ನಾನು ಅದಕ್ಕೆ ಪಜಾವಾದೆ. ಎಲ್ಲರಿಗೂ ನಮ್ಮ ಸ್ಕೂಲಲ್ಲಿ ಎಲ್ಲ ಫ್ರೆಂಡ್ಸಿಗೂ ದಾಟ್ಬೇಕಾದ್ರೆ ಭಾಳ ಭಯ. ಅದಕ್ಕೆ ಸರ್ಕಾರನ ಅಂಡರ್ ಪಾಸ್ ಮಾಡೋಕ್ಕೆ ಕೇಳ್ತೀನಿ. ನಿಮ್ಮ ಹೆಸರೇನು? ಏನು ತೊಂದರೆ ಇಲ್ಲಿ? ನಿಮ್ಗೆ ಎಷ್ಟು ಅಗತ್ಯ ಇದೆ ಅಂಡರ್ ಪಾಸ್? ತುಂಬ ಅಗತ್ಯ ಇದೆ. ಬ್ಯಾಗ್ ತುಂಬ ವಜೆ ಇರುತ್ತೆ. ಆವಾಗ ಇದು ಬೈಕ್ ರೋಡ್ ಕ್ರಾಸ್ ಮಾಡೋಕ್ಕಾರೆ ತುಂಬ ಹೈವೇ ತುಂಬ ಇರುತ್ತೆ, ಟ್ರಾಫಿಕ್ ಇರುತ್ತೆ. ಇದು ಒಂದು ಸ್ವಲ್ಪ ಆಕ್ಸಿಡೆಂಟು ಆಗಿದ್ದಾವೆ. ಅದಕ್ಕೋಸ್ಕರ ನಮ್ಗೆ ಅಂಡರ್ ಪಾಸ್ ಬೇಕು. ಒಂದು ದಿನ ಎಲ್ಲ ಇದು ಪ್ರತಿದಿನ ಹೀಗೆ ಆದರೆ ಕಷ್ಟ ಆಗೋದಿಲ್ವ ಪುಟ? ಹಾಂ, ತುಂಬ ಕಷ್ಟ ಆಗುತ್ತೆ. ನಾವು ಹೋಗ್ಬೇಕಾದ್ರೂ ಕಷ್ಟ ಆಗುತ್ತೆ, ಬರಬೇಕಾದ್ರೂ ಕಷ್ಟ ಆಗುತ್ತೆ. ನಾವು ಮೊನ್ನೆ ಇವ್ನು ಬಿದ್ದೇ ಬಿಟ್ಟ, ನಮಗೆ ಅಂಡರ್ ಪಾಸ್ ಬೇಕು. ಹತ್ತಿ ಇಳಿಯುವಾಗೆಲ್ಲ ನಿಮ್ಗೆ ಆ ಬ್ಯಾಗ್ ಹೊತ್ಕೊಂಡು ಬುಕ್ಕು ಇದನ್ನೆಲ್ಲ ಹತ್ಕೊಂಡು ಹೇಗಾಗುತ್ತೆ? ಕಷ್ಟ ಆಗೋದಿಲ್ವ ನಿಮ್ಗೆ? ಬೆನ್ನೆಲ್ಲ ತುಂಬ ನೋವುತ್ತೆ ಸರ್. ಇಳಿಯೋದು ಕಷ್ಟ ಆಗುತ್ತೆ, ಹತ್ತೋದು ಕಷ್ಟ ಆಗುತ್ತೆ. ನಾವು ಬಂದು ಸ್ಕೂಲಿಗೆ ಯಾವಾಗ ಎಷ್ಟೊತ್ತಿಗೆ ಬರ್ತೀವಿ ಅಂತಲೇ ಭಯ ಆಗಿಬಿಡುತ್ತೆ. ಅಲ್ಲೇ ಹೈವೇ ಮೇಲೆಲ್ಲ ಆಕ್ಸಿಡೆಂಟ್ ಆಗ್ತಿರುತ್ತೆ, ಭಯ ಆಗ್ತಿರುತ್ತೆ ಎಲ್ಲ. ಬಹುತೇಕ ಮಕ್ಕಳೆಲ್ಲ ಈ ಶಾಲೆನೇ ಬಿಟ್ಬಿಟ್ರಂತೆ, ಹೌದಾ? ಹಾಂ, ನಮ್ಮ ಫ್ರೆಂಡ್ಸ್ ಎಲ್ಲರೂ ಈ ಶಾಲೆ ಬಿಟ್ಟೋಗ್ಬೇಕು ಅಂತ ಇದ್ದಾರೆ. ಅದಕ್ಕೆ ನಮಗೆ ಅಂಡರ್ ಪಾಸ್ ಬೇಕು. ಹೌದೌದು. ಯಾಕೆ ಈ ಹೈವೇ ಕಾರಣಕ್ಕೋಸ್ಕರ ಶಾಲೆಗೆ ಬರೋ ಮಕ್ಕಳೇ ಕಮ್ಮಿ ಆಗಿದ್ದಾರಂತಲ್ಲ? ಹಾಂ, ಎಲ್ಲ ತುಂಬ ಸ್ಟ್ರೆಂತ್ ಕಮ್ಮಿ ಆಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ.